ನಿಮ್ದು ಇದಿಲ್ಲ ಅದನ್ನು ಏನಿಗಳಿಗೆ ಯಾಕಂದಿದೆ ಎಲ್ಲರದ್ದು ಇದೆ ನಿಮ್ಮದು ಏನು ನ್ಯೂ ಅಪಾಯಿಂಟಾ ದಿಸ್ ಸೆಕ್ಷನ್ ಚೇಂಜ್ ಆಗಿದೆ ಪ್ರಮೋಷನ್ ಆಗಿದೆ ಯಾಕೆ ಇವ್ರಿಗೆಲ್ಲ ಆಗಿಲ್ವಾ ಇವ್ರಿಗೆ ಯಾರಿಗೂ ಆಗಿಲ್ವಾ ರೀಸೆಂಟ್ ಏನು ನಿಮ್ಮದು ಡಿಸಿಷನ್ ಎಸ್ ಡಿ ಎ ಯಾರು ಒಳ್ಳೆ ಬಾರಪ್ಪ ಯಾರು ಲೈವ್ ಮಾಡ್ಕೊಂಡು ತಯಾರು ಮಾಡಿ ಏನು ಮಾಡ್ತೀರಾ ಎಲ್ಲರೂ ಬೋತ್ ಇಟ್ಕೊಳ್ಳಿ ಗೋ ಅಂತ ಹೇಳ್ತಾರೆ ಸರಿ ಮಾಡ್ಕೊಳ್ಳಿ ಆಯ್ತಾ ಇಲ್ಲ ಹಾಂ ಸೆಲ್ಫಿ ಮಾತು ತೊಂದರೆ ಇಲ್ಲ ಕೂತ್ಕೊಳ್ಳಿ ತೊಂದರೆ ಇಲ್ಲ ಹೋಗಿ ಆ ಕಡೆ ಮುಂದೆ ಏನು ಕೇಳಬೇಕು ಏನು ಕೇಳಿ ಕೊಟ್ಟಿದ್ದೀವಿ ಎಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ನಿಮಗೆ ಸೊ ಬಂದರೆ ನಮಸ್ಕಾರ ನಾನು ಕೇಳಿದ್ನಿ ಈಗ ನಾವು ಹಾವೇರಿಯ ತಾಲೂಕು ಕಚೇರಿಯಲ್ಲಿ ಬಂದಿದ್ದೀವಿ ಕಾರಣ ಏನಪ್ಪ ಅಂತಂದರೆ ಲೈವಲ್ಲಿ ಸ್ವಲ್ಪ ತಾವು ಕೂಡ ಗಮನಿಸ್ತೀರಿ ಸಂತ್ರಸ್ತರಿಗೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಲಂಚವನ್ನು ಕೇಳಿರ್ತಕ್ಕಂಥದ್ದು ಯಾವುದು ನೆರೆ ಹಾವಳಿ ಸಂತ್ರಸ್ತರಿಗೆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ತಮ್ಮ ಹೆಸರು ಸರ್ ಮದನ್ ಮೋಹನ್ ಅಂತ ಹೇಳ್ಬಿಟ್ಟು ಓಕೆ ಇವರು ಈ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಬೇರೆ ಏನು ಕೆಲಸ ಮಾಡ್ತಾ ಇದ್ದಾರೋ ನಮ್ಗೆ ಗೊತ್ತಿಲ್ಲ ಬಟ್ ಈ ಕಚೇರಿ ನೋಡಿದ್ರು ಸರ್ಕಾರಿ ಕಚೇರಿ ಅಂತ ಹೇಳಿ ಕೂಡ ನಮ್ಗೆ ಏನು ಅನಿಸ್ತಾ ಇಲ್ಲ ಹೆಸರು ಮಾತ್ರ ಎಲ್ಲ ಇದಾವೆ ಪದನಾಮಗಳು ಹಾಕೊಂಡಿದ್ದಾರೆ ಪದನಾಮ ಹಾಕೊಂಡಿದ್ದಿಲ್ಲ ಏನು ಗೌರ್ಮೆಂಟ್ ಎಂಪ್ಲಾಯ್ ಏನಪ್ಪ ID ಕಾರ್ಡ್ ನಿಮ್ದು ಏನು ಡಿಸಿಗ್ನೇಷನ್ ಏನು ಹೌದಾ ಏನು ID ಕಾರ್ಡ್ ಇಲ್ವಾ ಎಲ್ಲೈತಿ ಜೇಬಲ್ಲಿ ಇಟ್ಕೊಳಕ್ ಮಾಡ್ತಾರೆ ಏನು ಕೆಲಸ ಮಾಡ್ತಾ ಇದ್ರಿ ಏನೆಲ್ಲ ಅನ್ನೋದಿಲ್ಲ ನಿಮ್ದ್ರಿ ID ಕಾರ್ಡ್ ಹಾಕೊಂಡ್ರಿ ಈಗ ಸೊ ಶಿಸ್ತನ್ನ ಸ್ವಲ್ಪ ಪಾಲನೆ ಮಾಡಿ ಬಾರಪ್ಪ ನಿಮ್ಮ ಯಜಮಾನ ನಿಮ್ಮ ಹೆಸರು ಏನು ಹೇಳು ಮಾಲತೇಶ್ ಸೊ ಸ್ನೇಹಿತರೆ ಇವರು ಮಾಲತೇಶ್ ಅಂತ ಹೇಳ್ಬಿಟ್ಟು ಬಾರಪ್ಪ ಏನಾಯ್ತು ಏನಿಲ್ಲ ಸ್ವಲ್ಪ ಕೇಳು ಹತ್ರ ಬರೋದು ನೀವು ಎಷ್ಟು ಅಮೌಂಟ್ ಕೊಟ್ಟಾರ್ರಿ ನಿಮಗೆ ಇವ್ರು ಎಷ್ಟು ಕೊಟ್ಟಿದ್ದಾರೆ ಹೌದೇನಪ್ಪ ಎಷ್ಟು ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದೀರಿ ಎಲ್ಲಿ ಕೊಟ್ಟಿದ್ರಿ ಎಲ್ಲಿ ಕೊಟ್ಟಿದ್ರಿ ಕ್ಯಾಂಟೀನಲ್ಲಿ ನೀವು ಏನಕ್ಕೆ ಕೊಟ್ಟಿದ್ರಿ ಯಾವ ಉದ್ದೇಶ ಕೊಟ್ಟಿದ್ರು ದುಡ್ಡು ಮನೇದಾ ಬರ್ರಿ ಬನ್ರಿ ಭಯ ಪಡಬೇಡ್ರಿ ಸಾರ್ವಜನಿಕ ನಿಮ್ದು ಏನೈತೆ ಅನ್ನೋದು ಹೇಳ್ಬೇಕು ನೀವು ಯಾವ ಬಿಲ್ಲು ಬೇರೆ ಎಷ್ಟು ಬಿಲ್ ಆಗಿದೆ ನಿಮ್ದು 4 ಬಿಲ್ ಆಗಿದೆ 1 ಬಿಲ್ ಆಗಿಲ್ಲ ಏನು ಕಾರಣ ಯಾಕಾಗಿಲ್ಲ ಸ್ವಲ್ಪ ಜೋರ GPS ಆಗಿ ಎಲ್ಲ ಓಕೆ ಆಗೈತಿ ಬ್ಯಾಂಕಿಂಗ್ ಅಮೌಂಟ್ ಜಮಾ ಇಲ್ಲ ಏನಾಗಿ ಯಾವುದು ಯಾಕೆ ಹೆಂಗಾಯ್ತು ಚೇಂಜ್ ಮಾಡಿ ಅದನ್ನು ಬೇರೆ ಸೆಕ್ಷನ್ ಹಾಕಿದ್ದಾರೆ ಈಗ ಆ ಸೆಕ್ಷನ್ ಸಂಜೆ ಪೇ ಮಾಡ್ತಾ ಇದ್ದಾರೆ ಅದೇನಿದೆ ಈಗ GPS ಏನಿದೆ ಎಲ್ಲನೂ ಕ್ಲಿಯರ್ ಲೈವ್ ಮಾಡ್ರಿ ದುಡ್ಡು ಕೊಟ್ಟವ್ರದ್ದು ಕೇಳಿ ಒಂದು ನಿಮಿಷ ದುಡ್ಡು ಕೊಟ್ಟಿರೋರ್ದು ದುಡ್ಡು ಕೊಟ್ಟು 2 ದಿವಸ 3 ದಿವಸಕ್ಕೆ ಬಿಲ್ ಮಾಡಿದ್ದೀರಿ ನೀವೇನು ದುಡ್ಡು ಇಸ್ಕೊಂಡಿದ್ದೀರಲ್ಲ ಅದೆಲ್ಲದೂ ಕೂಡ ನಮ್ಮ ದಾಖಲಾತಿ ಅರ್ಥ ಮಾಡ್ತಾರೆ ಈಗ ಇವ್ರು ಕೊಟ್ಟಿರೋದು ಇಲ್ಲ ಅಂತ ಒಂದು ನಿಮಿಷ ಇವ್ರು ಕೊಟ್ಟಿರೋದು ನಿಜ ಅಥವಾ ಸುಳ್ಳ ನೀವು ಸುಳ್ಳು ಅಂತಲೇ ಹೇಳೋದು ಬಟ್ ಈ ಯಜಮಾನ ಸುಳ್ಳು ಹೇಳಕ್ಕಾಗಲ್ಲ ರೊಕ್ಕ ಕೊಟ್ಟರೆ ಸುಳ್ಳು ಹೇಳ್ತಾರೆ ಅಲ್ರಿ ನೀವು ಕರೆಕ್ಟ್ ಮಾತಾಡ್ರಿ ಅವ್ರು ರೊಕ್ಕ ನಿಮ್ಮ ಕೈಯಾಗ ಕೊಟ್ಟರೆ ಅಂತ ಹೇಳ್ತಾರೆ ಆಮೇಲೆ ಅವ್ರು ಸುಳ್ಳು ಹೇಳ್ತಾರೆ ಹಂಗಂದ್ರೆ ನೀವು ದುಡ್ಡು ಕೇಳಿರ್ತಕ್ಕಂಥ ಪ್ರತಿಯೊಂದು ದಾಖಲಾತಿ ನಮ್ಮ ಹತ್ರ ಇದೆ ಅಲ್ಲ ಕೇಳ್ರಿ ನೀವು ಯಾವುದೇ ರೀತಿ ಅಲ್ಲ ನಾವು ಎಲ್ಲಿ ಕೊಡ್ಬೇಕಾದನ್ನು ಕೊಡ್ತೀವಿ ನಾವು ನೀವು ದುಡ್ಡು ಕೇಳಿರ್ತಕ್ಕಂಥದ್ದು ಎಲ್ಲ ನಮ್ಮ ಹತ್ರ ದಾಖಲಾತಿ ಇದೆ ಇವ್ರ ದುಡ್ಡು ಅವರಿಗೆ ನೀವು ವಾಪಸ್ ಮಾಡ್ತೀರಾ ನೋಡಿ ಮಾಡೋಕ್ಕಾಗಲ್ವಾ ಅದೇನು ಮಾಡಬೇಕು ನಾವು ಮಾಡ್ತೀವಿ 20,000 ಅವ್ರ ಹತ್ರ ಕ್ಯಾಂಟೀನಲ್ಲಿ ಯಾರ್ಯಾರಿದ್ದಾರೆ ಇವರು ನೀವು ಕಾಲ್ ಮಾಡಿ ಏನಂದ್ರೆ ಅವರಿಗೆ
ಏನು ಇವ್ರು ಫೋನ್ ಮಾಡಿ ಕರೆದಿದ್ರ ನೀವೇ ಬಂದಿದ್ರ? ಇಲ್ಲಿ ಬಂದು ಏನು ಮಾಡಿದ್ರಿ? ಇಲ್ಲೇ ಬಂದಿದ್ರ ಆಫೀಸಿಗೆ? ಬಂದು ಕರ್ಕೊಂಡು ಹೋದ್ರ? ಇಲ್ಲಿ ಬಂದು ಏನು ಹೇಳಿದ್ರಿ ನೀವು? ಅವ್ರಿಗೆ ಬಂದು ಭೇಟಿ ಆದ್ರಲ್ಲ, ಏನಂದ್ರ ಅವ್ರು? ನಾಷ್ಟ ಮಾಡಕ್ ಹೋಗನ್ರಿ ಅಂದ್ರ. ಬಂದು ಅಲ್ಲಿ ಬಂದು ಏನು ಮಾಡಿದ್ರು? ಅಲ್ಲೇನಂದ? ಏನೆಲ್ಲ ಮಾತಾಡ್ತೀವಿ ನಿಮ್ದು ಅವ್ರದ್ದು? ಆಮೇಲೆ ಇದು ಎಷ್ಟು ಕೊಟ್ರೆ ನಿಮ್ ಕೆಲಸ ಮಾಡ್ಕೊಡ್ತೇವೆ ಅಂತ. 20,000 ಕೊಟ್ರಿ. ಎಷ್ಟು ಎಲ್ಲೆಲ್ಲಿ ಕ್ಯಾಂಟೀನಲ್ಲಿ ಎಣಿಸ್ಕೊಟ್ರ? ನಿಮ್ಗೆ ಇವ್ರೊಬ್ಬರೇ ಇದ್ರಾ? ಆಮೇಲೆ ಏನಾಯ್ತು? ಅಲ್ರಿ ಇಷ್ಟಿದ್ದರ್ ಸುಳ್ಳು ಹೇಳ್ತಾರೆ. ಅಲ್ಲ ಒಂದು ನಿಮಿಷ, ಆಮೇಲೆ ಏನಂದ್ರು? ಎಷ್ಟು ದಿವಸ ಆಯ್ತು ದುಡ್ಡು ಕೊಟ್ಟು? 3 ತಿಂಗಳದಿಂದ ಮತ್ತೇನು ಕೆಲಸ ಆಗ್ಲಿಲ್ವಾ? ಫೋನ್ ಎತ್ತಂಗಿಲ್ಲ. ಏನ್ರಿ ಇದು? ನಾನಂತೂ ಯಾವುದೇ ದುಡ್ಡನ್ನ ನಾನು ಇಸ್ಕೊಂಡಿಲ್ಲ ಸರ್. ಅದೇನಿದೆ ಸರ್ಕಾರದಿಂದ ಬರೋ ಅನುದಾನ ಸರ್, ಅದು ಅರ್ಜಿ ಸಲ್ಲಿಸಿದ್ರೆ ನೇರವಾಗಿ ಬಂದು ಅಕೌಂಟಿಗೆ ಜಮಾ ಆಗೋದು ಸರ್. ಅದರಲ್ಲಿ ಏನು ಒಂದು ಮುಂದೆ ಒಂದು ಹಿಂದೆ ಮನ್ಸು ಮಾಡಿ ಇನ್ನೊಬ್ರು ಯಾರೋ ಮತ್ತೆ ಮನಸ್ಸು ಮಾಡೋದು ಯಾವುದೂ ಇಲ್ಲ ಸರ್. ನೀವು ದುಡ್ಡು ಒಂದು ಏನಿದೆ ಹೇಳ್ತೀನಿ ಸರ್ ಪ್ರೊಸೀಜರ್. ಒಂದು ಏನಿದೆ ಕೆಲಸ ಅಡಿಟ್ ಮಾಡೋದು ಸರ್. ಒಂದಿದೆ ಸೋಷಿಯಲ್ ಆಡಿಟ್ ಮಾಡ್ತೀರಾ? ಪಂಚಾಯತಿಂದ ಮನೆ ಕ್ಯಾಪ್ಚರ್ ಮಾಡಿ GPS ಸಪ್ರೇಟ್ ಅಪ್ರೂವ್ ಮಾಡಿರ್ತಾರೆ ಅರ್ಜಿ ಸೆಲ್ಲಲ್ಲಿ. ಅದನ್ನೇನಿದೆ ಕರೆಕ್ಟಾಗಿದೆ ಅಂತ ವೆರಿಫೈ ಮಾಡಿ ಎಡಿಟ್ ಮಾಡಿ ಮುಂದೆ ಸರ್ಟಿಫಿಕೇಷನ್ ಮಾಡಿ ಕಳಿಸ್ಕೊಡೋದು ನನ್ನ ಕೆಲಸ ಸರ್. ಎಷ್ಟು ಕಳ್ಸಿದ್ರಿ ಇವರಿಗೆ? ಎಷ್ಟು ಪೆಂಡಿಂಗ್ ಇದೆ? ಆಯ್ತು ನೋಡಿ ಸರ್, ಆನ್ಲೈನ್ ರಿಪೋರ್ಟ್ ಬರ್ತದೆ ಸರ್. ಇದು ಗೊತ್ತಾಗುತ್ತೆ ಈಗ? ಇದು ಗೊತ್ತಾಗಲ್ಲ? ಇದು ಗೊತ್ತಾಗಲ್ಲ? ನೀವೆಲ್ಲ ಮಾಡೋದು? ನೀವೆಲ್ಲ ಮಾಡೋದು ಅದನ್ನ? ನಾನು ಮುಂಚೆ ಮಾಡ್ತಿದ್ದೆ ಸರ್. ನಾನು ಇವಾಗ ನಾನು ಈಗ ಯಾರು ಮಾಡ್ತಾರೆ? ಈಗ ಯಾರು ಮಾಡ್ತಾರೆ? ಒಂದು ನಿಮಿಷ ಬಂದ್ರಿ. ನೀವು ಬರೀ ಒಂದು ನಿಮಿಷ ಇಲ್ಲಿ ಬರ್ರಿ. ಸಂಜೀವ್ ಅಂದ್ರೆ ಯಾರು? ಇದಕ್ಕೆ ಎಷ್ಟು ಪೆಂಡಿಂಗ್ ಇದೆ? ಹಾಂ, ಪೆಂಡಿಂಗ್ ಎಷ್ಟು? ನೀವು ರೊಕ್ಕ ಕೂಡ ಇನ್ನೊಬ್ಬರು ಇಟ್ಕೊಂಡು ಕೂಡ ಕೊಡಲಿಲ್ಲ. ಏನ್ರಿ ನೀವು? ಸ್ವಲ್ಪ ಮಾನ ಮರ್ಯಾದೆ ಅನ್ನೋದು ಸರ್ಕಾರಿ ಸಂಬಳ ತಗೊಂಡು ಇಂಥ ಅನೈತಿಕ ಕೆಲಸ ಮಾಡ್ತೀರಲ್ಲ, ಏನು ಅನ್ಸಲ್ಲ ನಿಮಗೆ? ಸ್ವಲ್ಪ ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಇದ್ರೆ ಟವಲ್ ಹಾಸ್ಕೊಂಡು ಕೂತ್ಕೊಂಡ್ಬಿಡಿ ಹೊರಗಡೆ. ವಿತೌಟ್ ರೆಕಾರ್ಡ್ಸ್ ನಾನು ಯಾವುದೂ ಮಾತಾಡೋಲ್ಲ, ರೆಕಾರ್ಡ್ ಸಿಕ್ಕೇ ಮಾತಾಡ್ತಾ ಇದ್ದೀನಿ. ಇಲ್ಲಿ ಲೌಡ್ ಸ್ಪೀಕರ್ ಇಟ್ಟು ಹಾಕ್ಬಿಡಿ ಅಂದರೆ ಹಾಕ್ಬಿಡ್ತೀನಿ ದುಡ್ಡು ಕೇಳಿ. ಸ್ವಲ್ಪ ನನ್ನ ಕಾಮನ್ ಸೆನ್ಸ್ ಬೇಡ ಏನ್ರಿ? ಅಂದರೆ ಎಲ್ಲ ಅವ್ರು ಸುಳ್ಳು ಹೇಳ್ತಾರೆ. ಯಜಮಾನ ಸುಳ್ಳು ಹೇಳ್ತಾ ಇದ್ರ? ಮತ್ತೆ ನೀವು ಕೇಳಿರೋ ಸುಳ್ಳು ಹಂಗಾದ್ರೆ? ನಾನಂತೂ ಯಾವುದೇ ಹಣ ಕೇಳಿಲ್ಲ ಸರ್. ಯಾಕೆ ಕೇಳಿಲ್ಲ? ಕೇಳಿಲ್ಲ ಸರ್. ಈಗ ಅವ್ರದ್ದು ವಾಯ್ಸ್ ಮೆಸೇಜ್ ಎಲ್ಲರೂ ಕೇಳ್ರಿ, ಅವ್ರದ್ದು ಏನ್ ಕೇಳ್ಯಾರ ಅನ್ನೋದು. ಲೈವ್ ಅಲ್ಲಿ ಇದೆ, ಅದರಲ್ಲಿ ಇದೆ. ನಾನು ಆಮೇಲೆ ಇದು ಮಾಡ್ತೀನಿ, ಅದನ್ನು ಇರಬೇಕ್ರಿ ಸ್ವಲ್ಪ. ನಾನು ಇಂಥ ಬದುಕ ಏನು ಕೊರತೆ ಆಗಿದೆ? ಏನು ಸಂಬಳದ ಕೊರತೆ? ಇಲ್ಲ ಸಂಬಳ ಆಗಿಲ್ಲ? ಇವ್ರೆ ವಾಯ್ಸ್ ರೆಕಾರ್ಡ್ ಇದ್ದಾಗೂ ಇಲ್ಲ ಅಂತ ಇವ್ರು ಯಾರು? ಒಂದು ನಿಮಿಷ ರೀ, ಇಲ್ಲೇ ಇದ್ದಾರೆ ಅವ್ರಿ. ಇವ್ರದ್ದು ಯಾರ್ದು ಇದು ಮಾಡಿದ್ದು? 15,000 ಯಾರು ಕೊಡ್ತಿದ್ದು? ಅವ್ರದ್ದು ಅಮೌಂಟ್ ಎಲ್ಲಿ ತಗೊಂಡಿದ್ರಿ? ಎಲ್ಲಿ ಇಸ್ಕೊಂಡ್ರಿ? ಇಸ್ಕೊಂಡಿಲ್ಲ. ಏನು ಭಾಳ ಸ್ಮಾರ್ಟ್ ಇದೆ ಕಣೆ, ತುಂಬ ಸ್ಮಾರ್ಟ್ ಇದೆ. ಯಾರು ಇಸ್ಕೊಂಡಿಲ್ಲ ಅಂತ ಕೆಲಸ ಮಾಡಿದ್ದೀನಿ ಸರ್. ಬಿಟ್ಟು ಒಂದು ನಿಮಿಷ, ಅದು ಲೈವ್ ಇದ್ದೀನಿ. ಅದು ಲೈವ್ ಕಟ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ನಾನು ನೀನು ಕೇಳಿರ್ತಕ್ಕಂಥದ್ದನ್ನೇ ನಾನು ಅದನ್ನು ಲೈವಲ್ಲಿ. ನಿಮ್ಮದು ಪ್ರೊಜೆಕ್ಟರ್ ಎಲ್ಲಿದೆ? ಆಡಿಟೋರಿಯಂ ಹಾಲಿಲ್ವಾ? VC ಎಲ್ಲಿ ಮಾಡ್ತಾರೆ? ಅದು VC ಎಲ್ಲಿ ಮಾಡ್ತಾರೆ? ಅಲ್ಲಲ್ಲ, ಇಲ್ಲಿ VC ಮಾಡಲಿಕ್ಕೆ ಎಲ್ಲಿಲ್ವಾ? ಮೀಟಿಂಗ್ ಆಗಿಲ್ವಾ? ಪ್ರೊಜೆಕ್ಟರ್ ಇದೆಯಾ? ಪ್ರೊಜೆಕ್ಟರ್ ಇದೆಯಾ? ಇಲ್ಲ. ಸರಿ ಆಯಿತು. ನಾವೇ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಬರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಪ್ರಾಜೆಕ್ಟ್ನಲ್ಲಿ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಹೊರಗಡೆ, ಯಾವಾಗ ಗೊತ್ತಾಗತ್ತೆ ಯಾರು ಕೇಳಿದ್ರು ಯಾರಿಲ್ಲ, ಎಷ್ಟು ತಗೊಂಡ್ರು ಅಂತ ಹೇಳ್ಬಿಟ್ಟು. ಎಷ್ಟಿದೆ, ಎಷ್ಟು ತಯಾರು ನೋಡೋಕ್ಕೆ? ಎಷ್ಟು ಕ್ಲಿಯರ್ ಆಗಿ ಕೇಳ್ತಾನೆ ಗೊತ್ತೇನ್ರಿ? ಸೂಪರ್. ನೋಡ್ ನಾ ಕೇಳೇ ಇಲ್ರಿ ಅಂತ. ಎಷ್ಟು ಕ್ಲಿಯರ್ ಆಗಿ ಕೇಳ್ತೇನೆ. ಯಾವುದು ಮೂವ್ ಮಾಡಕ್ ಆಗಲ್ಲ, ಯಾರು ಕೇಳಂಗಿಲ್ಲ. ಎಷ್ಟು ಕ್ಲಿಯರ್ ಆಗಿ ಕೇಳ್ತೀಯ. ಏನೋ ಕಟ್ಟಿಟ್ಟಂಗೆ ಅಲ್ಲಿ ಆಸ್ತಿನ. ಅವ್ರು ಬಡವರು, ಅಲ್ಲಿ ಬಡವ್ರದ್ದು ದುಡ್ಡು ತಗೊಂಡು ಅದು ಯಾರು ಇದು ಮಾಡ್ತಿಲ್ಲ. ದುಡ್ಡು ಯಾಕೆ ಇಸ್ಕೊಳ್ತೀಯ? ಅದನ್ನೇ ಹೇಳ್ತಿರೋದು. ಎಷ್ಟೊತ್ತಪ್ಪ ಒಂದು ಪೆಂಡಿಂಗ್ ತೆಗಿಯೋದು?
ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ ಅದು ಸ್ವಲ್ಪ ಲಿಸ್ಟ್ ಕೊಡೋದು. ಈಗ ಇವ್ರದ್ದು ಯಾಕೆ ಹೋಲ್ಡ್ ಇಟ್ಟಿದ್ದಾರೆ ಅಂತ ಹೇಳಿದ್ರ? ಈಗ ಅವ್ರು ಹೇಳ್ಬೇಕು. ಈಗ ಬರಪ್ಪ ಇಲ್ಲಿ ಒಂದು ನಿಮಿಷ ಇವ್ರದ್ದು ಇವ್ರದ್ದು ಏನಾಗಿ ಎಲ್ಲಿ ಬಂದಿದೆ ನೋಡ್ರಿ ಅದು. ಹೆಸರೇನು? ಮಾಲ್ಟೇಸ್ ಮರ್ಗೂರು ಮರ್ಡೂರು ಆನಂದಿಂದ 10 ತಿಂಗಳದಾಗ GPS ಎಲ್ಲ ಇದಾಗೈತಿ. ಅದು ಅಮೌಂಟ್ ಕೊಟ್ಟ ನಂತರ ಎಷ್ಟು 2 ದಿವಸಕ್ಕೆ 3 ದಿವಸಕ್ಕೆ ಆಯ್ತಲ್ಲ ಅದು? 2 ದಿವಸಕ್ಕೆ ಯಾರ್ದದು? ಕಾಸಿಬಾಯಿ ನೀರ್ಲಿ ಅಂತ ನೆರಳಿಗೆ ಅಂತ ಕಾಸಿಬಾಯಿ ಹಾಂ 680197. ಯಾವ ನಂಬರ್? ಫೋನ್ ನಂಬರ್ ಕೊಟ್ಟಾಗ ಏ ಡಾಕ್ಯುಮೆಂಟ್ಸ್ ತೆಗೀರಿ, ಅದನ್ನ ಡಾಕ್ಯುಮೆಂಟ್ಸ್ ತೋರಿಸ್ರಿ, ಅದು ತೆಗೀರಿ, ಅದನ್ನ ನಿಮ್ದು ದಾಖಲಾತಿ ಅದಾವಲ್ಲ ತೆಗೀರಿ ಅಲ್ಲಿ ಹೊರಗೆ. ತೋರ್ಸಲ್ಲಿ ಹಿಂದಿನ ಬಾಸ್ ಇದೆ ತಾನೇ? 6811 6811 303 6811 ಯಾಕೆ ಪೆಂಡಿಂಗ್? ಯಾವ ಡೇಟಿಗೆ ಪೆಂಡಿಂಗ್ ಇದೆ? ಎಲ್ಲಿಂದ ಎಲ್ಲಿವರೆಗೆ? ಎಷ್ಟು ತಿಂಗಳಾಯ್ತು ಪೆಂಡಿಂಗ್ ಇರೋಕ್ಕೆ? ಫಂಡ್ ಇಲ್ವಾ? ರೀಸನ್ ಏನು? ನೀವು ನಿಲ್ಲಕ್ಕೆ ರೀಸನ್ ಏನದು? ಆನಂತರ 3 ದಿನ ಬಂದವ್ರು ಬಿಲ್ಲ ಅದು ಯಾಕೆ? ಅವ್ನು 3 ಬಿಲ್ ಹೆಂಗೆ ಬಂದು ಫಸ್ಟ್ ದಿನ ನಿಲ್ಲಾಗಿ ನೆಕ್ಸ್ಟ್ ಹೆಂಗೆ ಬಂದು ಅಂತ. ಮತ್ತು ಅದು ಹೆಂಗೆ ಆಯಿತು? ಫಸ್ಟ್ ಬಿಲ್ ಹಂಗೆ ನಿಲ್ ಮಾಡ್ಕೊಳಕ್ಕಾಗುತ್ತೆ? ಹಾಂ ಫಸ್ಟ್ ಬಿಲ್ ನೆಕ್ಸ್ಟ್ ಬಿಲ್ ಸರಿ ಮನೆ ಹೊಂಟ್ರಿ ಫ್ಲಡ್ನಾಗ ಈಗ ನೋಡು, ನೀನು ವಿಕೋಪಕ್ಕೆ ತಗೊಂಡೋಗ್ಬೇಡ, ಟೂ ಮಚ್ ಮಾಡ್ಕೋಬೇಡ. ಹೇಳ್ತೀನಿ ಕೇಳಿದೆ, ಟೂ ಮಚ್ ಮಾಡ್ಕೋಬೇಡ. ಅವ್ನು ಯಜಮಾನ್ರವರು ಆಮೇಲೆ ಅವರೆಲ್ಲ ಎಷ್ಟು ಅವ್ರು ಕಷ್ಟದಿಂದ ತಂದಿರ್ತಾರೆ ದುಡ್ಡು, ಅವ್ರಿಗೆ ಗೊತ್ತಿರುತ್ತೆ. ಯಾರ್ದೋ ಬೆವರಿನ ದುಡ್ಡು ತಗೊಂಡು ನೀವು ತಿಂದು ಏನೋ ಚೆನ್ನಾಗಿರ್ತೀರಂತ ನೀವೇನೋ ಭಾವಿಸ್ಕೊಂಡಿದ್ರೆ ಅದು ತಪ್ಪು. ದಯವಿಟ್ಟು ಅವ್ರ ದುಡ್ಡು ಅವ್ರಿಗೆ ಯಾವಾಗ ಕೊಡ್ತೀರ ಹೇಳಿ, ಇಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆನಂತರ ಕೊಡಿ ಅವ್ರ ದುಡ್ಡು ಅವ್ರಿಗೆ ಕೊಡಿ. ಚೆನ್ನಾಗಿರಲ್ಲ ಇದು. ಅಲ್ಲಲ್ಲ ಅಲ್ಲ, ನೀನು ಯಾರು ನಾನು ಯಾರಂತ ಗೊತ್ತಾ ನಿನಗೆ? ನಾನು ಯಾರಂತ ಗೊತ್ತಾ? ಗೊತ್ತಿಲ್ಲ. ನೀನು ಯಾರಂತ ನನಗೆ ಗೊತ್ತಿಲ್ಲ. ಏನೋ ವೈಯಕ್ತಿಕ ದ್ವೇಷ ಇದೆಯಾ ನಮಗೆ ನಿಮಗೆ? ಏನೋ ಇದೆಯಾ? ಯಾವ್ದೊಂದು ಕೆಲಸ ಬಂದಿದ್ನ? ಏನೊಂದು ಕೆಲಸ ಮಾಡಿಕೊಟ್ಟಿಲ್ಲ ಹಂಗಾಗಿ ಏನೋ ಆರೋಪ ಮಾಡ್ತಾ ಇದ್ದೀವಾ? ಹೇಳಿ. ಅಯ್ಯ, ಆನ್ಲೈನಲ್ಲೇ ಬರೋದು, ಎಂಟ್ರಿ ಹೊಡಿಯೋದು ನೀವು, ಇಲ್ಲಿ ಎಂಟ್ರಿ ಮಾಡ್ಕೊಳ್ಳೋದು, ಮೂವ್ ಮಾಡೋದು, ಫೈಲ್ ಮೂವ್ ಮಾಡೋದು ನೀವು. ಸರ್ಕಾರ ಮಾಡಲ್ಲ. ಯಾರು? ನೀವೆಲ್ಲ ಮಾಡಬೇಕು. ಮತ್ತೆ ನೀವೇ ಮಾಡಬೇಕು. ಅದನ್ನು ಮೂವ್ ಮಾಡೋಕ್ಕೇನೆ ದುಡ್ಡು ಅಮೌಂಟ್. ಈಗೆಲ್ಲ ಕತೆಗಳ ಈಗ ಒಂದು ನಿಮಿಷ ಇವರೇ ಕತೆಗಳು ಬೇಡ ನನಗೆ. ಅಮೌಂಟ್ ಅವರಿಗೆ ಕೊಡ್ತೀರೋ ಕೊಡೋದು ಅಷ್ಟೇ ಹೇಳ್ಬೋದು ಸರ್. ನಾನು ಜಾಸ್ತಿ ನಿಮಗೆ ನಮ್ದು ಎಲ್ಲ ಇದು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಅಮೌಂಟ್ ಕೊಡ್ತೀಯೋ ಕೊಡೋದು ಅಷ್ಟು ಹೇಳ್ಬಿಡಪ್ಪ. ಅಲ್ಲ, ಇದು ಕೇಳಿದೆ, ರೆಕಾರ್ಡ್ಸ್ ಇಲ್ಲದೆ ನಾವು ಮಾತಾಡಲ್ಲ. ಒಂದು, ನಾನು ರೆಕಾರ್ಡ್ಸ್ ಕೊಡ್ತೀನಿ.
ರೆಕಾರ್ಡ್ಸ್ ಇದೆ, ನಾನು ಮಾತಾಡ್ತಿಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸುವಂತ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡಲ್ಲ. ಗೌರವದಿಂದ ಕೇಳ್ತಾ ಇದ್ದೀನಿ, ಯಜಮಾನ್ರ ದುಡ್ಡು ಕೊಡ್ತೀಯೋ ಕೊಡಲ್ವೋ ಅಷ್ಟು ಹೇಳು. ಗೌರವದಿಂದ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೋ. ಅಮೌಂಟ್ ಕೊಡೋರು ಕೊಟ್ಟ ಮೇಲೆ ಏನು ನಿಮ್ದು ಕೊಟ್ರಿ ಕೇಳಿ. ಒಂದ್ ನಿಮಿಷ ನೀವು ಬಂದಿದ್ದೀರಾ ಸರ್ ಇವತ್ತು? ಯಾರು ಮಾತು ಕೇಳ್ಕೊಂಡು ಬಂದಿದ್ರು? ಒಂದ್ ನಿಮಿಷ ರೀ, ನಾವು ಕೇಳಿ ಒಂದ್ ನಿಮಿಷ. ಹಾಲು ಕೊಡಲ್ಲ ಪ್ರೈಮರಿ ಸ್ಕೂಲ್ ಕೊಡ್ತಾರ ಬಿಡ್ರಿ, ಸಾರ್ವಜನಿಕರಿಂದ ಕೊಡೋದಿಲ್ಲ, ಸರ್ಕಾರಿ ಅಧಿಕಾರಿ ಕೊಟ್ಟಿರ್ತಾರ. ಏನ್ ಅಲ್ಲ, ಎಲ್ಲಾ ದಾಖಲಾತಿಗಳು ಎಲ್ಲಾ ಸರಿ ಇದ್ದರಿಗೆ ಕಾಡಿಸಿದ್ರಿ ಇವರು. ತಪ್ಪು ಗ್ರಹಿಕೆಯಾಗಿದ್ಯಾ? ಫಸ್ಟ್ ಅಮೌಂಟ್ ಕೊಡು. ಹೋಗೈತಿ ಎಲ್ಲ ಇದು ಮಾಡಿದ್ರೆ ಸಾರ್ವಜನಿಕರು ನಿಂತ್ಕೋಬೇಕು ಈ ರೀತಿ. ಆಮೇಲೆ ಮಾತಾಡೋಣ. ಕೊಡ್ತೀಯೋ ಇಲ್ಲ? ಇಲ್ಲ ನಾನು ತಗೊಂಡಿಲ್ಲ, ನಾನು ಕೊಡಲ್ಲ ಅಂತ ಹೇಳು. ನಾನು ಒನ್ ಅವರ್ ಟೈಮ್ ಕೊಡು, ನಾವು ಏನು ತೋರಿಸ್ತೀನಿ. ಸ್ವಲ್ಪ ಜೋರಾಗಿ ಹೇಳಿ, ರಾಜ್ಯದ ಜನ ಕೇಳಿಸ್ಕೊಳ್ತಾವ್ರೆ. ಎಷ್ಟು? ಎಲ್ಲಿ ಕೊಟ್ಟೆ? ಎಲ್ಲಿ? ಎಲ್ಲಿ? ಕ್ಯಾಂಟೀನಲ್ಲಿ. ನಿಮ್ ರೊಕ್ಕ ಕೊಟ್ಬಿಡ್ರಿ. ಅಲ್ಲಲ್ಲ, ಅಮೌಂಟ್ ಕೊಡಿ ಅವ್ರಿಗೆ. ನೋಡಿ ಸರ್, ನಿಮ್ಗೆ ಸಡನ್ಲಿ ಕೇಳಿದ್ರೆ ಕೊಡೋದಕ್ಕೆ ಆಗ್ಲಿಲ್ಲ. ಇನ್ನು ಅವರು ಹೇಗೆ ತಂದು ಕೊಡ್ತಿದ್ದಾರೆ. ಕೆಲಸ ಅಲ್ಲ ಇದು ಬಹಳ ಬುದ್ಧಿವಂತ ಎಲ್ಲ ಕಡೆ. ಇವತ್ತು ಒಂದ್ ನಿಮಿಷ ರೀ, ಯಾವ ಉದ್ದೇಶಕ್ಕೆ ಕೊಡ್ತಿರೋದು ಇವ್ನ ದುಡ್ಡು? ಸರ್ಕಾರದಿಂದ ಮಂಜೂರಾಗಿರೋದು ಯಾವ ಉದ್ದೇಶಕ್ಕೆ? ಮನೆ ಕಟ್ಕೊಳ್ಳಿ ಅಂತ. ಮನೆ ಯಾಕೆ ಮುಂಚೆ ಇರ್ಲಿಲ್ವಾ? ಇತ್ತು. ಮನೆ ಏನಾಯ್ತು? ನೆರೆ ಹಾವಳಿಯಿಂದ ಮನೆನ ಕಳ್ಕೊಂಡು ಅವ್ರನ್ನ ನೀವು ವರ್ಷಾನ್ಗಟ್ಲೆ ಆದ್ರೂ ದುಡ್ಡು ಕೊಡ್ಲಿಲ್ಲ ಅಂತಂದ್ರು ಅವ್ರ ಜೀವನ ಹೆಂಗ್ ಮಾಡ್ಬೇಕು? ಹೆಂಗ್ ಸೂರು ಕಟ್ಕೊಳ್ಬೇಕು? ಅವ್ರ ಪರಿಸ್ಥಿತಿ ಏನೋ. ಏನೋ ಹೇಳ್ತಿದ್ದಲ್ಲ ಅವಾಗ್ಲೇ, ಎಲ್ಲಿ ದುಡ್ಡು ಎಲ್ಲಿಂದ ತಂದಿದ್ದೆ ನೀನು? 20,000 ಎಲ್ಲಿಂದ ಜೋಡಿಸ್ಕೊಂಡ್ ಬಂದಿದ್ದೆ ಹೇಳಿ? ಹೆಣ್ಮಕ್ಳದು ತಾಳಿ ಮಾರಿ ರೊಕ್ಕ ತಗೊಂಡ್ಬಂದಿದ್ರೆ ಹೆಣ್ಮಕ್ಳು ತಾಳಿ ಮಾರಿ ಅವರು ಹತ್ರ ಏನು ಬರಲ್ಲ. ಬಿಡಿಸ್ಕೊಂಡಿದ್ಯಾ? ತಾಳಿ ಬಿಡಿಸ್ಕೊಂಡಿದ್ಯಾ? ಹತ್ರ ಏನು ನಡೆಯಂಗಿಲ್ಲ. ಬಿಡಿಸ್ಕೊಂಡಿಲ್ಲ. ಅಡ ಇಟ್ಟು ದುಡ್ಡು ತಗೊಂಡು ಕೊಟ್ಟಾನಂದ್ರೆ ಅವ್ರ ಪರಿಸ್ಥಿತಿ ಹೆಂಗಿರ್ಬೇಕು ವಿಚಾರ ಮಾಡಿ. ಏನ್ ಬದುಕ್ರಿ? ನಿಮಗ್ ಕೆಲಸ ಮಾಡಕ್ ಅಷ್ಟೊಂದು ಕಷ್ಟ ಆಗ್ತಿದ್ರೆ ಹೇಳ್ತೀನಿ ಕೇಳಿರಿ. ನಿಮ್ ಸರ್ಕಾರಿ ಸಂಬಳದಲ್ಲಿ ನಿಮಗ್ ಬದುಕಕ್ ಆಗ್ತಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟೋಗಿ ಎಲ್ಲ ಗದ್ದೆ ಕೆಲಸ ಮಾಡ್ಕೊಳ್ಳಿ, ಸ್ವಾಭಿಮಾನದ ಬದುಕಿ. ಇದ್ಯಾ ಅಲ್ರಿ, ಅವ್ನು ಗೌರ್ಮೆಂಟ್ ಪಗಾರ ಐತಿ ಕೇಳ್ರಿ ಫಸ್ಟ್ ಅವ್ರಿಗೆ. ಅಲ್ಲ ರೀ, ಎಲ್ಲ ಇಟ್ಕೊಂಡು ಹೇಳ್ರಿ. ಕೇಳ್ರಿ ಇರ್ಲಿಕ್ಕಿಲ್ಲ ಅವ್ರಿಗೆ. ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಯಾವ ಲೆವೆಲ್ಗೆ ಹೋಗ್ಬೇಕು ವಿಚಾರ ಮಾಡಿ. ಗೌರ್ಮೆಂಟ್ ಕೆಲಸಕ್ಕೆ ಹಿಂಗೆಲ್ಲ ಮಾಡಬಾರ್ದು. ಯಾವ್ದೋ ಒಂದು ಪೆಂಡಿಂಗ್ ತಪ್ಪಿಲ್ಲ, ಇನ್ನೊಬ್ಬರು 15,000 ಕೊಟ್ಟು ಮಾಡಿಸ್ಕೊಳ್ಳೋದಿಲ್ಲ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ರು ಮಾಡ್ಬೇಕಂತ ಏನಿಲ್ಲ. ಹೌದಾ? ಏನ್ ಮಾಡ್ತೀರಿ ರೊಕ್ಕ ತಗೊಂಡಾಗ ಅವ್ರು? ನೀವು ಅವ್ರು ರೊಕ್ಕ ತಗೊಂಡು ಏನ್ ಮಾಡಿರಿ ಹೇಳ್ರಿ ನನಗೆ? ಯಾವ ಗನಂದರಿ ಕೆಲಸ ಮಾಡ್ರಿ? ಯಾವ ಸಮಾಜ ಕಲ್ಯಾಣಕ್ಕೆ ಮಾಡ್ರಿ? ಯಾರ ಒಂದು ಅಭಿವೃದ್ಧಿ ಕೆಲಸಕ್ಕೆ ಮಾಡ್ರಿ? ಯಾರ ಅನಾಥ ಮಕ್ಕಳಿಗೆ ಕೊಟ್ರಿ ಹೇಳ್ರಿ ಎಷ್ಟು ಲಂಚ ತಿಂತಾರ ಅಷ್ಟು ರೊಕ್ಕ ತಗೊಂಡು ಯಾರು ಮಾಡಿ? ಯಾರು ಉದ್ಧಾರ ಆಗಂಗಿಲ್ಲ ಲಂಚ ತಿಂದಾರ. ಹಂಗಲ್ರಿ, ನೋಡ್ರಿ ಬೇಡ ನಂಗಲ್ಲ ಏನೋ ಸ್ವಲ್ಪ ತಗೊಳ್ರಿ. ಏನಾಯ್ತು ಇವು ಗೌರ್ಮೆಂಟ್ ಖರ್ಚುಗಳಿದ್ರೆ ಗೌರ್ಮೆಂಟ್ ಇವು ಇದ್ರೆ ಏನ್ ಫೀಸ್ ಗೀಸ್ ಇದ್ರ ತಗೋರಿ. ಅದು ರಸೀದಿ ಕೊಡ್ಲಲ್ಲ, ಯಾರು ಅದು ಬೇರೆ ಪ್ರಶ್ನೆ ರೀ. ಏನ್ರಿ ಇದು ಹಿಂಗ ನೋಡ್ರಿ ಮೇಡಮ್ ಅವ್ರ ಭೇಟಿ ನೋಡ್ರಿ. ಈಗ ಅದು ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ನೋಡೋಣ. ಈಗ ಅವ್ರ ಹೈರ್ ಆಫೀಸರ್ ಬರ್ರಿ, ನಿಮ್ಮ ಹೈರ್ ಆಫೀಸರ್ ಎಂತ ಬದುಕು ಅವಾಗ ಏನ್ ಪ್ರಾಬ್ಲಮ್ ಆಗಿತ್ತು ನಿಮಗೆ ಗೊತ್ತಿಲ್ಲ? ಏನ್ ಪ್ರಾಬ್ಲಮ್ ಆಯ್ತು ಹೇಳಿ? ಪೆನ್ಷನ್ ಇಲ್ಲ. ಯಾಕೆ ಪೆನ್ಷನ್ ಇಲ್ಲ?
ಇದು ಪ್ರಾಬ್ಲಮ್ ಆಗಲಿಕ್ಕೆ ಏನು ರೀಸನ್ ಅಂತ ಗೊತ್ತಿದೆಯಲ್ಲ ನಿಮಗೆ? ಏನು ರೀಸನ್ ಹೇಳು? ಏನು ರೀಸನ್ ಹೇಳು? ಅಮ್ಮ ತಾಯಿ ಆ ಟೈಮಲ್ಲಿ DC ಇಂದ ತಹಶೀಲ್ದಾರ್ಗೆ, ತಹಶೀಲ್ದಾರಿಂದ DC ಟ್ರಾನ್ಸಾಕ್ಷನ್ ಚೇಂಜ್ ಮಾಡಿದ್ರು ತಾನೆ. ಆ ರೀಸನ್ ಹೇಳ್ತಾ ಇಲ್ಲಲ್ಲ ನೀವು ಬಾಯಿಯಿಂದ. ಹೌದೋ ಇಲ್ಲ? ಯಾರಿಂದ ಯಾರಿಗೆ ಚೇಂಜ್ ಮಾಡಿದ್ರು? ಫಸ್ಟ್ ತಹಶೀಲ್ದಾರ್ ಪೀಳಿಗೆ ಅಮೌಂಟ್ ಜಮಾ ಆಗ್ತಿತ್ತು. ಆಮೇಲೆ ಏನ್ ಮಾಡಿದ್ರು? DC ಪೀಳಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಡೈರೆಕ್ಷನ್ ಬಂತು. ಆ ಟೈಮಲ್ಲಿ ಎಲ್ಲ ಅಮೌಂಟನ್ನು ನೀವು ಕಟ್ಟಿದ್ರು ಕೂಡ ಅದು ಪೆಂಡಿಂಗ್ ತೋರಿಸ್ತಾ ಇದೆ. ಇದನ್ನ ನೀವು ಓನ್ಲಿ ಅವತ್ತು ಬಂದು ಎಕ್ಸ್ಪ್ಲೇನ್ ಮಾಡಿದೆ. ಅದನ್ನೇ ನೀವು ರೈಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ಬೇಕು ಅಷ್ಟೇ. ಯಾವುದೋ ಅಮೌಂಟ್ ಬಾಕಿ ಇಲ್ಲ ಕೊಡ್ಬೇಕಾಗಿರೋದು, ಕಟ್ಟಬೇಕಾಗಿರೋದು. ಈ ಟೈಮಲ್ಲಿ ಈ ರೀತಿ ಕ್ಲಿಯರ್ ಮಾಡಿದ್ವಿ. ದಾಖಲೆಗಳು ನಿಮ್ಮ ಹತ್ರ ಇನ್ನೊಬ್ರು ಯಜಮಾನ್ರಿ ನೀವಿರ್ರಿ ನೀವು ಎಕ್ಸ್ಪ್ಲೇನ್ ಮಾಡಿದೆ ನೋಡೋದು ಅವತ್ತು. ಅದನ್ನೇ ರೈಟಿಂಗ್ ಕರೆಕ್ಟಾಗಿ ರೈಟಿಂಗಲ್ಲಿ ಕೊಟ್ಟರೆ ಇದನ್ನ ನಾನು ಆಡಿಟ್ ಕಡಿಮೆ ಮಾಡಿಸ್ತೀನಿ. ಇಲ್ಲ ಅಂದ್ರೆ ನೀವು ನೋಟಿಸ್ ಕೊಡಬೇಕು. ನಾವು ನೆಕ್ಸ್ಟ್ ಪ್ರೀ ಮ್ಯೂಟೇಷನ್ ಸ್ಕೆಚ್ ಯಾರು ಬೇಕಿದ್ರು ನೋಡಿ ಸರಿ ಯಾರು ನಾನು ರೀಕನ್ಸಿಡರೇಷನ್ ಆಫ್ ರೆವೆನ್ಯೂ ರಿಸಿಪ್ಟ್ಸ್